ಮಾಡ್ತಾ ಇದ್ದೀರಾ ಇಬ್ರು? ಬನ್ನಿ ಬನ್ನಿ ಬನ್ನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನರೇಶ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಆಲ್ಮೋಸ್ಟ್ 10:30-11 ಆಗ್ತಾ ಇದೆ. ಇವಾಗ ಎದ್ದಿದ್ದೀನಿ. ಸೊ ಹಿಂದೆ ನೋಡ್ಬೋದು, ಇನ್ನು ಬೆಡ್ ಕೂಡ ಕ್ಲೀನ್ ಮಾಡಿಲ್ಲ. ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು 4:30 ಹಂಗೆ 4:45 ಆಗಿತ್ತು. ಬಂದು ಇವಾಗ ಎದ್ದಿದ್ದೀನಿ. ಹಬ್ಬ ಇವತ್ತು, ಬಟ್ ಸ್ಟಿಲ್ ನನಗೆ ಇವತ್ತು ನಿದ್ದೆ ಮಾಡಿಲ್ಲ ಅಂದರೆ ನೈಟ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನನ್ನ ಮಗ ಅಳ್ತಾ ಇದ್ದಾನೆ ಆಚೆ. ಸೊ ನೋಡೋಣ, ಇವಾಗ ಎದ್ದಿದ್ದೀನಿ. ಆಚೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡೋಣ. ಹಾಗೆ ವಿಡಿಯೋದಲ್ಲಿ ಸ್ವಲ್ಪ ನಾನು ಹಬ್ಬ ಹೇಗೆಲ್ಲ ಮಾಡ್ತೀವಿ, ನಂದು ಲೈಕ್ ಈವ್ನಿಂಗ್ ಟೈಮ್ ರೊಟೀನು ಇಲ್ಲ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿರ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ವಿಡಿಯೋ ಒಳಗೆ ಹೋಗೋಣ. ಸೊ ನಾನು ಇಲ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬೆಡ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದು ನಾರ್ಮಲ್ ನಂದು ಡೈಲಿ ರುಟೀನ್ ಇರುತ್ತೆ. ಎದ್ದೋಳು, ಬೆಡ್ ಕ್ಲೀನ್ ಮಾಡು, ಸ್ವಲ್ಪ ಆಫೀಸಿಂದ ಬಂದಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟಿರ್ತೀನಿ. ಇಲ್ಲ ಯಾವುದಾದ್ರೂ ಮಡ್ಚಿಡೋ ಥರ ಇದ್ದರೆ ಅದನ್ನೆಲ್ಲ ನಾರ್ಮಲಾಗಿ ಡೈಲಿ ರುಟೀನಲ್ಲಿ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಲೈಕ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಯಾರದು? ಬನ್ನಿ ಬನ್ನಿ ಬನ್ನಿ. ಏ ಕಳ, ಇದು ಬಂದ್ಬಿಟ್ಟು ಪುಟಾಣಿ ಇಬ್ರದ್ದು ಸಂಕ್ರಾಂತಿ ಔಟ್ಫಿಟ್ಟು. ಲೈಕ್ ಇಬ್ರಿಗೂ ಟ್ವಿನ್ನಿಂಗ್ ಮಾಡೋಣ ಅಂತ 2 ಟೈಮ್ಸ್ಗೂ ಒಂದೇ ಥರ ಬಟ್ಟೆ ತೊಗೊಂಡಿದ್ದೆ. ಹಾಗೆ ಎಲ್ಲ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರದ್ದು ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವು ಮಾರ್ನಿಂಗೇ ಆಂಟಿ ರಂಗೋಲಿ ಹಾಕ್ಬಿಡ್ತಾಯಿದ್ರು ಯಾವಾಗೂ. ಬಟ್ ಈ ನಡುವೆ ಜಶ್ವಿನ್ ಸ್ವಲ್ಪ ರಂಗೋಲಿನೆಲ್ಲ ತಿನ್ನೋ ಥರ ಅಟ್ರಾಕ್ಟ್ ಆಗ್ತಾ ಇದ್ದಾನೆ ಮಣ್ಣಿಗೆಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಆಗ್ತಾಯಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಹಾಯ್ ಸಲ್ಮಾ. ಹಾಯ್ ಸರ್. ಹಾಯ್ ಹಾಯ್. ನಾಳೆಗೆ ಏನಕ್ಕಾದ್ರೂ ಆಗುತ್ತೆ. ನಾಳೆ ಒಂದು ಹಾರ ತಗೊಂಡ್ಬಂದ್ಬಿಟ್ಟು ಏನಕ್ಕೆ ಎಲ್ಲ ಅವ್ರಿಗೆ ಇಲ್ಲ ಇಲ್ಲ ಶ್ರೇಯ, ಅದಕ್ಕೋಗೇನು ಹೂವನ್ನ ಲೈನಾಗಿ ಜೋಡಿಸ್ಬಿಡೋಣ. ಅವ್ರದ್ದು ನಾವು ಇದು ಮಾಡ್ತೀವಲ್ಲ ನೀನು ಇವರಿಗೆ ಅಪ್ಪ ಅಮ್ಮ ಅದೇ ಚಿಕ್ಕ ಫೋಟೋ ಅಲ್ವಾ ಶ್ರೀ? ಇಲ್ಲ ಚಿಕ್ಕ ಫೋಟೋ ಅಲ್ವಾ? ಇಲ್ಲಿ ಇಟ್ಬಿಡ್ಲಾ? ಅಷ್ಟೇ ಅಷ್ಟೇ. ಎಣ್ಣೆ ಪೊಂಗಲ್ ಹಾಕಿಲ್ಲ. ಜಶಮ ತಗೊಳ್ಳಿ ಗಂಟೆ. ಬನಾನ ಕೊಡ್ತೀನಿ ಅಂತ ಕೊಡ್ಬಂತಿಲ್ಲ. ಡೋರ್ ತೆಗ್ದಮ್ಮ. ಬನಾನ ಮೇಲೆ ಕಣ್ಣು.
ಐ ಡಿ ಕಾರ್ಡೇ ಬಿಚ್ಚಿಲ್ಲ ಇನ್ನು. ಕಟಿಂಗ್ ಮಾಡೋ ನೀರು ಹಾಕು, ನೀರೆಲ್ಲ ಕೆಳಗೆ ಚೆಲ್ಲಿದೆ. ಜೋರ ಹಾಕಿ ಹಂಗೆ ಮಾಡೋಣ ಆಕ್ಚುಲಿ ಕನ್ನಡ ಏ ಕುಳ ಕೊಟ್ಟು ಸಾಕು ಡೇ ಸ್ವಲ್ಪ ಅವಳೆ ಕಲಿತು ಉಪ್ಪಿಲ್ಲ ಕೊಂಚ ಏನು ಮಾಡೋಕ್ಕಾಗಲ್ಲ. ಯಾವ್ದು ಬಾಯಿಗೆ ಹಾಕಿ ನೋಡಿಲ್ಲ. ಎತ್ಕೊಂಡ್ ಬಂದ್ಬಿಡಿ ಅಂಟಿ ಅದನ್ನು ಎಲ್ಲ ಇದೆಲ್ಲ ಇಲ್ಲೇ ಕೂತ್ಕೊಂಡೆಲ್ಲ ಖಾಲಿ ಮಾಡ್ಬಿಡೋಣ. ಇವಾಗ ಖಾಲಿ ಮಾಡ್ಕೊಂಡು ಹಾಂ ಹಾಂ ಮೂರು ಸಾಲು ನೀನು ಸಾಲು ಕೊಟ್ಟು ಸಾಕು ನಾವು ಆಡ್ಕೊಂಡು ಸಾಕು. ಸೊ ಕಡಲೆಕಾಯಿ ಅದು ಇದು ಅಂತೆಲ್ಲ ತಿಂದಾದ್ಮೇಲೆ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಸೊ ಇನ್ನೊಬ್ರು ಬಂದ್ಬಿಟ್ಟು ನಿಖಿಲ್ ಅಂತ ನರೇಶ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವನಿಗೆ ಸ್ವಲ್ಪ ನಿಖಿಲ್ ಮೇಲೆ ತುಂಬ ಇಷ್ಟ, ಅದಕ್ಕೆ ಅವಾಗವಾಗ ಕರ್ಕೊಂಡು ಬರ್ತಾ ಇರ್ತಾನೆ. ಸೊ ಇದಾದಮೇಲೆ ನಾನು ಸ್ವಲ್ಪ ಟೈಮ್ ಆಗೋಯ್ತು, ಹೀಗೆ ಪೂಜೆ ಅದು ಇದು ಅಂತ ಅಂದ್ಕೊಂಡು ಸೊ ಅದಕ್ಕೆ ಆಫೀಸಿಗೆ ರೆಡಿ ಆಗ್ತಾಯಿದ್ದೀನಿ. ನಾರ್ಮಲಾಗಿ ಗೆಟ್ ರೆಡಿ ವಿತ್ ಮೀ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಸ್ವಲ್ಪ ಹಬ್ಬ ಇರೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲಾಗಿ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ, ಬಟ್ ಟೈಮೇ ಆಗಿಲ್ಲ. ಬಟ್ ಓಕೆ, ಆದರೂ ಸ್ವಲ್ಪ ಚೆನ್ನಾಗೇ ರೆಡಿಯಾಗಿ ಹೋದೆ, ಬಿಕಾಸ್ ಸ್ವಲ್ಪ ಚೆನ್ನಾಗೇ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂತು. ನರೇಶ್ ಕೂಡ ಹೇಳಿದೆ ಸ್ವಲ್ಪ ಏನೋ ತುಂಬ ಟ್ರೆಡಿಷ್ನಲಾಗಿ ಕಾಣ್ತಾ ಇದೆಯಾ ಅಂತ. ಆಲ್ಮೋಸ್ಟ್ ಯಾವಾಗೂ ಹೋಗ್ತೀನಿ ಅವಾಗವಾಗ, ಬಟ್ ನಾರ್ಮಲಾಗಿ ಅಂದರೆ ಚೆನ್ನಾಗಿ ಸ್ವಲ್ಪ ರೆಡಿ ಆಗಬೇಕು ಅಂತ ಅಂದ್ಕೊಂಡು ರೆಡಿ ಆದೆ. ಸೊ ನಂದು ಫೈನಲ್ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇದೆ. ಸೊ ನಾನು ಸ್ವಲ್ಪ ಕ್ಲಿಪ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ಲೈಕ್ ಯಾವ ಥರ ಇದೆ ಅಂತ. ಇದು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಈ ಡ್ರೆಸ್ಸು ಒಂದು 650-700 ರೇಂಜಲ್ಲಿದೆ, ಬಟ್ ತುಂಬ ವರ್ತು. ಸೊ ಅದಾದಮೇಲೆ ನನ್ನ ನರೇಶ್ ಆಫೀಸಿಗೆ ಡ್ರಾಪ್ ಮಾಡ್ತಾ ಇದ್ದಾನೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಆಫೀಸ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಹಬ್ಬ ದಿನ ಯಾರಿಗಾದ್ರೂ ಆಫೀಸ್ಗೆ ಹೋಗೋಕ್ಕೆ ಇಷ್ಟ ಆಗುತ್ತಾ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ನಾರ್ಮಲಾಗಿ ಇಂಡಿಯನ್ ಫೆಸ್ಟಿವಲ್ಸ್ಗೆಲ್ಲ ಲೀವ್ ಸಿಗೋದೇ ಇಲ್ಲ. ಸೊ ನೆಕ್ಸ್ಟ್ ನಾನು ಯಾವಾಗೂ ಆಲ್ಮೋಸ್ಟ್ ನನ್ನ ನರೇಶ್ ಯಾವಾಗೂ ಡ್ರಾಪ್ ಮಾಡ್ತಾನೆ ಇರ್ತಾನೆ. ಎವ್ರಿ ಡೇ ನರೇಶ್ ನನ್ನ ಡ್ರಾಪ್ ಮಾಡೋದು, ಬಿಕಾಸ್ ನನಗೆ ಒನ್ ವೇ ಕ್ಯಾಬ್ ಇರೋದ್ರಿಂದ. ಸೊ ನೆಕ್ಸ್ಟ್ ನಾನು ಆಫೀಸಲ್ಲಿ ಸಿಗ್ತೀನಿ. ಸೊ ನಾನು ಇವಾಗ ಆಫೀಸ್ ರೀಚ್ ಆಗಿದ್ದೀನಿ. ಸೊ ಮತ್ತೆ ನಾಳೆ ಹಬ್ಬ ಇದೆ, ಸೊ ನೋಡಬೇಕು. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಆಫೀಸಲ್ಲಿ ಫುಲ್ ಖಾಲಿ ಇದೆ ಇವತ್ತು ಆಫೀಸು. ಸೊ ಇಕೋ ಸ್ಪೇಸ್ ಫುಲ್ ಖಾಲಿ ಇದೆ. ಏನೋ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಲೇಟ್ ಆಗಿದೆ, ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ ಹೋಗೋದಕ್ಕೆ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸು. ಸೊ ನಾಳೆ ಸಿಗುವ. ಸೊ ಇದು ಮ್ಯಾಂಡೇಟ್ರಿ ಸೆಲ್ಫಿ ವಿಡಿಯೋ ಅಂತ ಹೇಳ್ಬೋದು, ಬಿಕಾಸ್ ಆಲ್ಮೋಸ್ಟ್ ಯಾವಾಗೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿದ್ದೀನಿ ಅನ್ನೋ ಥರ ಇದ್ದರೆ ವಾಶ್ರೂಮಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಇಲ್ಲ ಪಿಕ್ಚರ್ ಏನಾದರೂ ತೊಗೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ ಹುಡುಗಿರ್ದು, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಮೇ ಬಿ ಮೇಕಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ವಿಕ್ಕಾಗಿ ಒಂದು 10-15 ಮಿನಿಟ್ಸ್ ಒಳಗೆ ರೆಡಿಯಾಗಿರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಫೀಸಲ್ಲಿ ರಂಗೋಲಿ ಇಟ್ಟಿದ್ದರು, ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಸೊ ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿದೆ, ಬಟ್ ಇದೆಲ್ಲ ನನಗೆ ಗೊತ್ತೇ ಇಲ್ಲ ರಂಗೋಲಿ ಕಾಂಪಿಟೇಷನ್ ಎಲ್ಲ ನಡೀತಾ ಇದೆ ಅಂತ. ಮೇಲೆ ಕ್ಯಾಂಟೀನಲ್ಲಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ, ನೋಡಿದ್ರೆ ಕಾಂಪಿಟೇಷನ್ ಎಲ್ಲ ನಡೀತಾ ಇತ್ತು. ಸ್ವಲ್ಪ ಆಶ್ಚರ್ಯ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಒಂದು 5 ಆಗಿ ತಂದ್ಕೊಳ್ತೀನಿ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಸಂಕ್ರಾಂತಿ ಹಬ್ಬ ಆಫೀಸಲ್ಲಿ ಮುಗಿಸ್ಕೊಂಡು ಮನೆ ರೀಚ್ ಆದೆ. ಆಲ್ಮೋಸ್ಟ್ 5 ಆಗಿದೆ. ನರೇಶ್ನ ತೋರಿಸ್ತೀನಿ ಮನೆಯಲ್ಲಿ. ಗುಡ್ ಮಾರ್ನಿಂಗ್. ಬ್ಲರ್ರಾಗಿ ಕಾಣ್ತಾ ಇದೆಯಾ ಅದ್ರ ಜೊತೆಗೆ.
ಇವಾಗ ಏನಕ್ಕೆ ರೆಡಿ ಆಗ್ತಾ ಇದೆಯಾ? ವಿಡಿಯೋ ಮಾಡ್ತಾ ಇದ್ದೀರಾ? ಓ ಬಂಗಾರ ಇಲ್ಲಿ ಮಲಗಿದೆ. ನಾನು ಹೋಗೋಗೋ ಮಲಗಿತ್ತು, ಇವಾಗ ಮಲಗಿದೆ. ಏನು ಮಾಡ್ತಾಯಿದ್ರ ಇಬ್ರು? ಇದ್ರಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾನೆ. ಎರಪ್ಪ ನೋಡು. ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಇದು. ಸೊ ಎಲ್ಲರೂ ಚೆನ್ನಾಗಿ ಎಲ್ಲರ ಜೊತೆನೂ ನಗ್ನಗ್ತಾ ಇರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೀನರೇಶ್ ಯೂಟ್ಯೂಬ್ ಚಾನಲ್. ಹಾಗೆ ಸ್ವಲ್ಪ ಇನ್ಮೇಲೆ ಆ್ಯಕ್ಟಿವ್ ಆಗಿರೋಣ, ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.